ಅಲ್ಲ ಗುರು, ನೀನು ಅಷ್ಟು ಕೋಟಿ ಇನ್ವೆಸ್ಟ್ ಮಾಡಿದೀನಿ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡಿದೀನಿ ಅಂತಂದ್ರೆ ಹೋಗಿ ಚೆನ್ನಾಗಿ ಪ್ರಮೋಷನ್ ಮಾಡು. ನಿನ್ ಕಂಟೆಂಟ್ ಚೆನ್ನಾಗಿದ್ರೆ ಜನರು ಬಂದು ಸಿನಿಮಾ ನೋಡಿ ನೀನ್ ಥಿಯೇಟರ್ ನೀನ್ ಸಿನಿಮಾ ಗೆಲ್ಲಿಸ್ತಾರೆ. ಅದನ್ನ ಬಿಟ್ಟು ಬೇರೆ ಒಬ್ಬ ನಟನ ಅಭಿಮಾನಿಗಳನ್ನ ಕೆಣಕೊಂಡು ಅವ್ರ ಹೆಸರು ಹೇಳ್ಕೊಂಡು ನೀನ್ ಸಿನಿಮಾ ಪ್ರಚಾರ ಮಾಡಂಗಿದ್ದಿದ್ರೆ ನಿನ್ ಸಿನಿಮಾ ಏನಕ್ಕೆ ತೆಗಿಯಕ್ ಹೋಗ್ತೀಯಾ? ಒಬ್ಬ ನಟನ ಮತ್ತು ಅವನ ಅಭಿಮಾನಿಗಳಿಂದ ನೀನು ಸಿನಿಮಾ ಗೆಲ್ಬೇಕಾಗಿದ್ದಿದ್ರೆ ನೀನೊಬ್ಬ ನಟನೇನೆ ಅಲ್ಲ. ಫಸ್ಟ್ ಆಫ್ ಆಲ್ ಅವರು ನಟನೆಗೆ ಅನ್ಫಿಟ್ಟು, ಫ್ಯಾಂಡಮ್ಗಳು ಒಂದಕ್ಕೆ ಅನ್ಫಿಟ್ ಅಂತ ಹೇಳಕ್ಕೆ ನೀನು ಕೋರ್ಟ ನ್ಯಾಯಾಧೀಶನ? ಅಲ್ಲ ಅವರು, ನಿನಗೆ ಯಾರಾದರೂ ಅಟ್ಯಾಕ್ ಮಾಡಿದಿದ್ರೆ, ಹೊಡೆದಿದ್ರೆ, ದೈಹಿಕವಾಗಿ ಹಲ್ಲೆ ಮಾಡಿದಿದ್ರೆ, ಮಾನಸಿಕವಾಗಿ ಹಲ್ಲೆ ಮಾಡಿದಿದ್ರೆ ನೀನ್ ಹತ್ರ ಸಾಕ್ಷಿ ಇದ್ರೆ ತಗೊಂಡೋಗಿ ಪೊಲೀಸರಿಗೆ ಕೊಡು. ಅವರು ಕಂಪ್ಲೇಂಟ್ ಲಾಂಚ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ನೀನು ನ್ಯಾಯ ಕೊಡಿಸ್ತಾರೆ. ಅದು ಬಿಟ್ಟು ಮೀಡಿಯಾ ಮುಂದೆ ಬಂದು ನಿಂತು ಒದರಿದ್ರೆ ಯಾವುದೇ ರೀತಿ ಕೆಲಸ ಆಗಲ್ಲ. ಮೀಡಿಯಾದವರೇನು ಕೋರ್ಟು, ಲಾಯರು, ಜಡ್ಜ್ ಅಲ್ಲ. ಅವ್ರಿಗೆ TRPಗೋಸ್ಕರ ಯಾವುದೊಂದು ಮೆಟೀರಿಯಲ್ ಬೇಕಾಗಿರುತ್ತೆ. ಇವತ್ತು ನೀನು ಸಿಕ್ಕಿದ ನೀನು ಹಾಕೊಂಡು ತಗೊಂಡು ರುಬ್ತಾರೆ. ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿ ಲಾಭ ಇಲ್ಲ. ಸುಮ್ಮನೆ ಮೈಕ್ ಮುಂದೆ ನಿಂತು ಬಡ್ಕೊಳೋದಲ್ಲ, ಆಯ್ತಾ?